ಕರುನಾಡ ಅಡುಗೆ ಚಾನಲ್ಗೆ ಸ್ವಾಗತ. ನಿಮ್ಗೆ ಇದೇ ಥರ ಹೊಸ ಹೊಸ ರೆಸಿಪೀಸ್ ಬೇಕು ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಈಗ ಸುಲಭವಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂತಹ ಬಿರಿಯಾನಿನ ಮಾಡ್ಕೊಳ್ಳೋಣ ಬನ್ನಿ. ಇದು ನಾನು ಒಂದು 7-8 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮನೆ ಗೆಸ್ಟ್ ಬರೋದಿದ್ರು, ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಎರಡೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ ಮತ್ತು ತುಂಬ ಸ್ಪೈಸಿಯಾಗಿರಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಈ ಬಿರಿಯಾನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ. ಇದು ಫಸ್ಟು 2 ಥರ ನೀವು ಮಸಾಲೆನೇ ಹಾಕ್ಕೋಬೇಕಾಗುತ್ತೆ. ಫಸ್ಟು ನೀವು ಮಟನ್ ಕೂಗಿಸ್ಕೊಳ್ಳೋದಕ್ಕೆ ಇಲ್ಲಿ ಎಲ್ಲದಕ್ಕೂ ಸೇರಿಸಿ ಹೇಳಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನ ಒಂದು ಕಡೆ ಹಾಕ್ಕೊಳ್ಳಿ. ಇದನ್ನು ನಾವು ಫಸ್ಟು ಜಾರಿಗೆ ಫಸ್ಟು ಐಟಮ್ ಬೇಕಾಗಿರೋದು ಬರೀ ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಾತ್ರ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ತೆ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನಾನು ಇದನ್ನು ರುಬ್ಕೊಂಡು ಇಟ್ಕೊಂಡಿರ್ತೀನಿ. ಇವಾಗ ಒಂದು ಕುಕ್ಕರ್ ತೊಗೊಳ್ಳಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಯಾಕಂದರೆ ಮಟನಲ್ಲೇ ಫ್ಯಾಟ್ ಇರೋದ್ರಿಂದ ತುಂಬ ಎಣ್ಣೆ ಬೇಡ. ಚರ್ಬಿ ಹಾಕ್ಕೊಳ್ಳಿ. ಚರ್ಬಿ ಯಾಕೆ ಅಂತ ಕೇಳ್ಬೋದು ನೀವು, ತುಂಬ ಟೇಸ್ಟಾಗಿರುತ್ತೆ. ಅಪರೂಪಕ್ಕೆ ನೀವು ಮಾಡ್ಕೊಂಡು ತಿಂದರೆ ಈ ಥರ ಚೆನ್ನಾಗಿರುತ್ತೆ ನೋಡಿ. ಈಗ ಮಟನ್ ಹಾಕ್ಕೊಳ್ಳಿ. ನಾನಿಲ್ಲಿ ಹತ್ತತ್ರ ಒಂದು 3/4 kg ನಾನು ಮಟನ್ ಸೇರಿಸ್ಕೊತಾ ಇದ್ದೀನಿ. ಈ ಮಟನ್ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು ನೋಡಿ. ಮಟನ್ನು ಇವಾಗ ಒಂದು 3/4 kg ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ಮಟನ್ ರುಚಿ ಬರುತ್ತೆ. ಅರಶಿನ ಹಾಕೋದ್ರಿಂದ ಅದರಲ್ಲಿರೋ ಕೆಟ್ಟ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಅರಶಿನ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉರಿಬೇಕು. ಇದು ನಮ್ಮ ಹಿಂದಿನ ಕಾಲದ ಪದ್ಧತಿಯಿಂದನೂ ಇದೇ ಥರ ಅರಶಿನ ಈರುಳ್ಳಿ ಹಾಕ್ಕೊಂಡು ಉರಿತಾರೆ. ನಾವಿವಾಗ ಏನು ಫಸ್ಟು ರುಬ್ಕೊಂಡ್ವಿ ಆ ಮಸಾಲೆನ ಹಾಕ್ಕೊಂಡು ನೀವು 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. 1 ಲೋಟಕ್ಕೆ 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋದ್ರಿಂದ ನಾನಿಲ್ಲಿ ಏನು ಮಾಡ್ತೀನಿ, ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ 2 ಗ್ಲಾಸ್ ನೀರು ಹಾಕ್ಕೊಂಡು ಮಟನ್ ಬೇಯೋವರೆಗೂ ಕೂಗಿಸ್ಕೊತೀನಿ. ಅದಾದಮೇಲೆ ಒಂದು ಬಾಣಲಿಗೆ ನಾನು ಹುರ್ಕೊಳ್ಳೋದಕ್ಕೆ ಈರುಳ್ಳಿ, ಇದು ನೆಕ್ಸ್ಟು ಮಸಾಲೆಗೆ ನಾನು ರೆಡಿ ಮಾಡ್ತಾ ಇರೋದು. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಹಸಿಮೆಣ್ಸಿನ್ಕಾಯಿ. ನಮಗೆ ಇಲ್ಲಿ ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಿಮಗೆ ಯಾವ ಥರ ಖಾರ ತಿಂತೀರೋ ಆ ಥರ ತಕ್ಕಂಗೆ ನೀವು ಹಾಕ್ಕೊಂಡು ನೀವು ಮಾಡ್ಕೋಬೋದು ನೋಡಿ. ಇದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ನೀವು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದು ಯಾವುದೂ ಕೂಡ ಅತಿ ರೋಸ್ಟ್ ಆಗಬಾರ್ದು, ಒಂದು ಮೀಡಿಯಮ್ ಆಗಿ ಒಂದು ಮಧ್ಯದಲ್ಲಿ ರೋಸ್ಟ್ ಆಗಬೇಕು. ತೀರಾ ರೋಸ್ಟ್ ಆದರೂ ಅದ್ರ ಟೇಸ್ಟೆಲ್ಲ ಹೋಗ್ಬಿಡುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನೀವು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಟ್ರೆ ಸಾಕು, ಅದೇ ಕಂದ್ಕೊಳ್ಳುತ್ತೆ. ಸ್ವಲ್ಪ ಗಸಗಸೆ, ಇದು ಆಪ್ಷನಲ್ಲು, ನೀವು ಬಿರಿಯಾನಿಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಈ ಟೈಮಲ್ಲೇ ನಾನು 1 ಲೋಟ ಬಾಸುಮತಿ ರೈಸು, 1 ಲೋಟ ಮನೆಯಲ್ಲಿ ಯೂಸ್ ಮಾಡೋ ಬುಲೆಟ್ ರೈಸು ಮತ್ತು 1 ಲೋಟ ಜೀರಾ ರೈಸ್ ತೊಗೋತೀನಿ ನೋಡಿ. ಇವಾಗ ಬಾಸುಮತಿ ರೈಸು, ಜೀರಾ ರೈಸು ಇದು ಫ್ಲೇವರ್ಗೆ. ಇದನ್ನು ಇಲ್ಲೇ ನೆನೆಸ್ಕೊಬಿಡ್ತೀನಿ. ಈಗ ನೀವು ನೆನೆಸಿಟ್ಕೊಳ್ಳೋದ್ರಿಂದ ಏನಪ್ಪ ಅಂತ ಅಂದರೆ 1 ಲೋಟಕ್ಕೆ 2 ಲೋಟ ನೀರು ಹಾಕಿದ್ರೂ ಅದು ಕ್ಲೀನಾಗಿ ಸೆಟ್ ಆಗುತ್ತೆ. ಕೆಲವ್ರಿಗೆ ನೀರು ಹಾಕೋದೇ ಕನ್ಫ್ಯೂಷನ್ ಇರುತ್ತೆ. ಈಗ ಒಂದು ದೊಡ್ಡ ಪಾತ್ರೆ ತೊಗೊಂಡು ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಅದಕ್ಕೆ ಗರಂ ಮಸಾಲೆ ಹಾಕಿ ಇವಾಗ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ಈ ಥರ ನೆನೆಸ್ಕೊಂಡು ಅಕ್ಕಿ ಹಾಕೋದ್ರಿಂದ ಅದು ಹತ್ತಲ್ಲ, ಅದು ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ಅಕ್ಕಿನ ನೆನೆಸ್ಬೇಕು ನೋಡಿ. ಇವಾಗ ಗರಂ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಜೀರಾ ಪೌಡ್ರು ಹಾಕ್ಕೊಂಡು ನಾನು ಇವಾಗ ಅದನ್ನು ಹುರ್ಕೋತಾ ಇದ್ದೀನಿ. ಇಲ್ಲಿ ನಮ್ಮನೆ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ, ನಾನು ಮಟನ್ ಸಾಂಬಾರಿಗೆ ಯೂಸ್ ಮಾಡೋದು. ನಾನೇನು ಹುರ್ಕೊಂಡಿದ್ದೆ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಸೇರಿಸಲ್ಲ, ನೀರು ಸೇರಿಸಿದ್ರೆ ಅದು ಇದಾಗಲ್ಲ, ರುಚಿ ಬರೋಲ್ಲ. ಅದಕ್ಕೆ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಗೆ ಬಂತು. ನಾನು ಆಗಲೇ ಮಟನ್ ಬೇಯಿಸಿದ್ದೀನಲ್ಲ, ಅದು 1 ಲೋಟಕ್ಕೆ 2 ಲೋಟ ನೀರು ಹಾಕಿರೋದ್ರಿಂದ ನಾನು 3 ಲೋಟಕ್ಕೆ ಇಲ್ಲಿ 4 ಲೋಟ ನೀರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು 2 ಲೋಟ ನೀರು ಹಾಕಿದ್ರೆ ಅಲ್ಲಿ 3 ಲೋಟಕ್ಕೆ 6 ಲೋಟ ನೀರಾಯಿತು. ಆ ಮಟನಲ್ಲಿರೋದನ್ನು ಕೂಡ ಮಟನೆಲ್ಲ ಕೂಡ ಈ ಟೈಮಲ್ಲೇ ಸೇರಿಸ್ಕೊತೀನಿ ನೋಡಿ. ಇವಾಗ ಅಕ್ಕಿ ನೆಂದಿದೆ, ನೀವು ನೋಡಿದ್ರೆ ಗೊತ್ತಾಗ್ಬೋದು, ಸ್ವಲ್ಪ ಅಕ್ಕಿ ಎಲ್ಲ ದಪ್ಪ ಆಗಿದೆ. ಇವಾಗ ಈ ಥರ ಕುದೀತಿರ್ಬೇಕಾದ್ರೆ ಅಕ್ಕಿ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈಗ ನೀವು ಇಂಪಾರ್ಟೆಂಟ್ ಏನಂದರೆ 3/4 ಭಾಗ ನೀರೆಲ್ಲ ಸ್ವಲ್ಪ ಇಂಗೋದ್ಮೇಲೆ ನೀರೆಲ್ಲ ಫುಲ್ಲು ಸ್ವಲ್ಪ ಹಿಂಗೋಗ್ಬಿಡುತ್ತೆ. ಅದಾದಮೇಲೆ ನೀವು ಇದನ್ನು ದಮ್ ಕಟ್ಟಕ್ಕೆ ಇಡಬೇಕು. ಈಗ ದಮ್ ಕಟ್ಟಕ್ಕೆ ಇಡೋದು ಹೆಂಗಪ್ಪ ಅಂತಂದರೆ ಅದನ್ನು ನಾನು ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಹಳೇ ತವ ಇದ್ದರೆ, ಯೂಸ್ ಮಾಡದೇ ಇರೋ ತವ ಇದ್ದರೆ ಆ ತವನ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಡಿ ನೋಡಿ. ಇಲ್ಲಿ ಸ್ಟವ್ನ ಸ್ವಲ್ಪ ಒಂದು 5 ನಿಮಿಷ ಜಾಸ್ತಿ ಇಟ್ಕೊಳ್ಳಿ ನೋಡಿ. ನೀರಿನ ಪ್ರಮಾಣ 90% ಕಮ್ಮಿ ಆಗೋಗಿದೆ. ಈಗ ನಾವು ಇದನ್ನು ಅನ್ನ ಹರಳೋದಕ್ಕೆ ಮಾತ್ರ ನಾವು ಈ ಥರ ದಮ್ ಕಟ್ಟಬೇಕು, ಕೆಳಗಡೆ ಸೀದೋಗಲ್ಲ ನೋಡಿ. ಮೇಲ್ಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಚೆನ್ನಾಗಿ ಅದು ಗಾಳಿ ಹೋಗದೇ ಇರೋ ಥರ ಅದ್ರ ಮೇಲೆ ಯಾವುದಾದ್ರೂ ವೆಯ್ಟ್ ಇರೋ ಅಂಥದ್ದನ್ನ ಹಿಂಗೆ ಇಟ್ಬಿಡಿ, ಅವಾಗ ಚೆನ್ನಾಗಿರುತ್ತೆ.
ನೋಡಿ ಇವಾಗ ನೀವು ಸ್ವಲ್ಪ ಸ್ಟವ್ನ ಕಮ್ಮಿ ಮಾಡ್ಕೊಂಬಿಡ್ಬೇಕು. ನೋಡಿ ಇವಾಗ ಒಂದು 10 ನಿಮಿಷ ಬಿಟ್ಟ ಮೇಲೆ 20 ನಿಮಿಷ ಬಿಟ್ಮೇಲೆ ಅದು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಇಟ್ಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಕೊತೀನಿ. ಈಗ ತುಂಬ ರುಚಿಕರವಾದ ಟೇಸ್ಟ್ ಬರುತ್ತೆ. ಯಾರು ಮಕ್ಕಳು ಕೊಟ್ಟರು ಕೂಡ ಬೇಡ ಅನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ. ಇದು ಸ್ವಲ್ಪ ಈಸಿ ಅನಿಸುತ್ತೆ ನಿಮಗೆ, ನಾನು ಹೇಳುವಾಗ ಲಾಂಗ್ ಮೆಥಡ್ ಇದೆ, ಈಸಿಯಾಗಿ ಮಾಡ್ಕೊಳ್ಳಿ. ನಾನು ಚಾನಲ್ ನೋಡಿದವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ.